ನೋಡಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ತನ್ನ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಮಂತ್ರಿ ಆದಂಥ ತನ್ನ ಗುಲಾಮನಾದ ಮಲಿಕ್ ಕಾಫೂರನ್ನು ದಕ್ಷಿಣ ಭಾರತದ ರಾಜ್ಯ ಮನೆತನಗಳನ್ನು ಗೆದ್ದುಕೊಳ್ಳಲು ಕಳಿಸಿದ. ಅಲ್ಲಾವುದ್ದೀನ್ ಲಾಸ್ಟ್ ಡೇಸ್ ವರ್ ಟ್ರಾಜಿಕ್. ಅಲ್ಲಾವುದ್ದೀನ್ ಕೊನೆಯ ದಿನಗಳು ದುಃಖದಾಯಕವಾಗಿದ್ದವು. ದೇರ್ ವರ್ ಸೆವರಲ್ ರಿವೋಲ್ಟ್ಸ್ ಇನ್ ದ ಪ್ಯಾಲೇಸ್. ನೋಡಿ ತನ್ನ ಅರಮನೆಯಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಸಾಕಷ್ಟು ದಂಗೆಗಳು ಕೂಡ ಎದ್ದವು. ಫೈನಲಿ ಮಲಿಕ್ ಕಾಫೂರ್ ಔಟ್ ಆಫ್ ಗ್ರೀಡ್ ಆಫ್ ಫಾರ್ ಪವರ್ ಕಿಲ್ಡ್ ಅಲ್ಲಾವುದ್ದೀನ್ ಅಂಡ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್. ನೋಡಿ ಅವಾಗ ಈ ಮಲಿಕ್ ಕಾಫೂರ್ನೇ ಏನಪ್ಪಾ ಅಂದ್ರೆ ಅಲ್ಲಾವುದ್ದೀನ್ ಮಂತ್ರಿ ಆದಂತ ಮಲಿಕ್ ಕಾಫೂರ್ನೇ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೊಂದು ಬಿಡುತ್ತಾನೆ. ಇನ್ನ ತುಘಲಕ್ ಡೈನಾಸ್ಟಿ ನೋಡ್ರಿ, ತುಘಲಕ್ ಡೈನಾಸ್ಟಿ. ತುಘಲಕ್ ಮೊಹಮ್ಮದ್ ಬಿನ್ ತುಘಲಕ್ ವಾಸ್ ದ ಮೋಸ್ಟ್ ನೋಟೇಬಲ್ ಸುಲ್ತಾನ್ ಆಫ್ ತುಘಲಕ್ ಡೈನಾಸ್ಟಿ. ತುಘಲಕ್ ಸಾಮ್ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಬಹಳ ನೆನಪಿಡುವಂತ ಸುಲ್ತಾನನಾಗಿದ್ದ. ಈ ವಾಸ್ ಸ್ಕಾಲರ್. ಅವನು ಏನಪ್ಪಾ ಅಂದ್ರೆ ಒಬ್ಬ ವಿದ್ವಾಂಸನಾಗಿದ್ದ. ಯಾರು? ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ವಿದ್ವಾಂಸನಾಗಿದ್ದ. ಬಟ್ ಹಿ ವಾಸ್ ಶ್ರೀವರ್ಡ್ ಹೆಸ್ಟಿ ಬೈ ನೇಚರ್, ಲ್ಯಾಕಡ್ ಪ್ರಾಕ್ಟಿಕಲ್ ನಾಲೆಜ್ ಅಂಡ್ ಹ್ಯಾಡ್ ಅ ಸ್ಟ್ರೇಂಜ್ ಟೆಂಪರಮೆಂಟ್. ಅವನು ಏನಪ್ಪಾ ಅಂದ್ರೆ ಸಾಕಷ್ಟು ಜ್ಞಾನವನ್ನು ಕೂಡ ಹೊಂದಿದ. ಅವನು ಮುಂಗೋಪಿಯಾಗಿದ್ದ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಇನ್ನು ಮೊಹಮ್ಮದ್ ಬಿನ್ ತುಘಲಕನ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್, ಅವ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜಾರಿಗೆ ತರ್ತಾನೆ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್ ಟು ಇಂಪ್ರೂವ್ ದ ಫಂಕ್ಷನಿಂಗ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಮೊಹಮ್ಮದ್ ಬಿನ್ ತುಘಲಕ್ ಡಿಡ್ ಸೆವರಲ್ ಎಕ್ಸ್ಪೆರಿಮೆಂಟ್ಸ್. ಆಡಳಿತವನ್ನು ಸುಧಾರಣೆ ಮಾಡುವುದಕ್ಕಾಗಿ ಮೊಹಮ್ಮದ್ ಬಿನ್ ತುಘಲಕನು ಏನಪ್ಪಾ ಅಂದ್ರೆ ತನ್ನ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜಾರಿಗೆ ತಂದ. ಒನ್ ಸಚ್ ಎಕ್ಸ್ಪೆರಿಮೆಂಟ್ ವಾಸ್ ದ ಟ್ರಾನ್ಸ್ಫರ್ ಆಫ್ ಹಿಸ್ ಕ್ಯಾಪಿಟಲ್. ಈ ಮೊಹಮ್ಮದ್ ಬಿನ್ ತುಘಲಕ್ ಏನಪ್ಪಾ ಅಂದ್ರೆ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡುತ್ತಾನೆ. It was Muhammad's belief that instead of making Delhi as the capital, Devagiri, which was in central part of India, would be the center of an empire. ಅವಾಗ ಮೊಹಮ್ಮದ್ ಬಿನ್ ತುಘಲಕ್ ಏನು ವಿಚಾರ ಮಾಡ್ತಾನಪ್ಪ ಅಂದ್ರೆ ಬರೀ ದೆಹಲಿಯನ್ನಷ್ಟ, ಉತ್ತರ ಭಾರತದ ದೆಹಲಿಯನ್ನಷ್ಟ ರಾಜಧಾನಿ ಮಾಡೋದು ಬೇಡ, ಭಾರತ ದೇಶದ ಮಧ್ಯದಲ್ಲಿರುವಂಥ ಯಾವಪ್ಪ ಅಂದ್ರೆ ದೇವಗಿರಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಬೇಕೆಂದು ವಿಚಾರ ಮಾಡಿದ. ಇಟ್ ವುಡ್ ಬಿ ಈಸಿಯರ್ ಟು ಅಟ್ಯಾಕ್ ದ ಸುಲ್ತಾನ್ ಸೌದರ್ನ್ ಕಿಂಗ್ಡಮ್ಸ್. ಅದು ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳನ್ನು ಗೆದ್ದುಕೊಳ್ಳಲು ಸಹಾಯ ಆಗತಿ. ಅದಕ್ಕೆ ದೇವಗಿರಿಯನ್ನೇ ರಾಜಧಾನಿಯನ್ನಾಗಿ ಮಾಡಬೇಕು ಅಂತೇಳಿ ಯಾರು? ಮೊಹಮ್ಮದ್ ಬಿನ್ ತುಘಲಕ ವಿಚಾರ ಮಾಡಿದ. ಹಿ ರೀನೇಮ್ಡ್ ದೇವಗಿರಿ ವಿಚ್ ವಾಸ್ 700 miles ಫ್ರಮ್ ದೆಹಲಿ ಆಸ್ ದೌಲತಾಬಾದ. ಅದಕ್ಕೆ ಏನಪ್ಪಾ ಅಂದ್ರೆ ದೆಹಲಿಯಿಂದ 700 ಮೈಲ್ಸ್ನಲ್ಲಿ ದೂರ ಇದ್ದಂಥ ದೇವಗಿರಿಗೆ ದೌಲತಾಬಾದ್ ಅಂತಂದ ಹೆಸರಿಟ್ಟ ಮೊಹಮ್ಮದ್ ಬಿನ್ ತುಘಲಕ. ದಿ ಪಾಸ್ ಸ್ಟ್ರಿಕ್ಟ್ ಆರ್ಡರ್ಸ್ ದಟ್ ರೆಸಿಡೆಂಟ್ಸ್ ಆಫ್ ದೆಹಲಿ ಸೌಂಡ್ ಶುಡ್ ಮೂವ್ ದೇರ್. ದೆಹಲಿ ಒಳಗಿಂತ ಎಲ್ಲ ನಿವಾಸಿಗಳನ್ನು ದೇವಗಿರಿಗೆ ಹೋಗಬೇಕಂತ ಆದೇಶ ಮಾಡಿದ. ಬಟ್ ದ ಮೈಗ್ರೇಟಿಂಗ್ ಪೀಪಲ್ ಎಕ್ಸ್ಪೀರಿಯನ್ಸ್ ಅನ್ಟೋಲ್ಡ್ ಮಿಸರಿ. ದೆಹಲಿಯಲ್ಲಿ ಇದ್ದಂಥ ಜನ ಭಾಳ ಕಷ್ಟ ನಷ್ಟಗಳನ್ನು ಅನುಭವಿಸಿದರು, ನೋವುಗಳನ್ನು ಅನುಭವಿಸಿದರು. ಏನಪ್ಪಾ ಅಂದ್ರೆ ರಾಜಧಾನಿಯಲ್ಲಿ ವರ್ಗಾವಣೆ ಮಾಡುವಾಗ ನೋವುಗಳನ್ನು ಅನುಭವಿಸಿದರು. ಮೆನಿ ಪೀಪಲ್ ಡೈಡ್ ಆನ್ ದ ವೇ ರಿಯಲೈಸಿಂಗ್ ದ್ಯಾಟ್ ಹಿ ಹ್ಯಾಡ್ ಕಮಿಟೆಡ್ ಅ ಗ್ರೇಟ್ ಮಿಸ್ಟೇಕ್. ಸಾಕಷ್ಟು ಜನ ಏನಪ್ಪಾ ಅಂದ್ರೆ ದಾರಿಯಲ್ಲಿಯೇ ನಿಧನರಾದರು. ಈ ಆರ್ಡರ್ಡ್ ಪೀಪಲ್ ಟು ರಿಟರ್ನ್ ಬ್ಯಾಕ್ ಟು ದೆಹಲಿ. ಅವಾಗ ಮತ್ತೆ ಹೊಳ್ಳಿ ದೆಹಲಿಗೆ ಜನರನ್ನು ಮತ್ತೆ ಹೊಳ್ಳಿ ಹೋಗ್ಬೇಕಂತ ಆದೇಶ ಮಾಡಿದ. ಹವೆವರ್ ಓನ್ಲಿ ಎ ಫ್ಯೂ ಪೀಪಲ್ ಸರ್ವೈವ್ಡ್ ಅಂಡ್ ರಿಟರ್ನ್ ಟು ದೆಹಲಿ. ಕೆಲವೊಂದಿಷ್ಟು ಜನ ಮಾತ್ರ ಮರಳಿ ಮತ್ತು ರಾಜಧಾನಿಯನ್ನು ದೌಲತಾಬಾದ್ದಿಂದ ದೆಹಲಿಗೆ ವರ್ಗಾವಣೆ ಮಾಡಾಗ ಜನರು ಎಲ್ಲರೂ ಹೋಗಬೇಕಂತ ಹೇಳಿದ. ಅವಾಗ ಸ್ವಲ್ಪ ಜನ ಮಾತ್ರ ತಲುಪಿದರು. Another experimental reform of Muhammad was in the place of silver coins. He used token coins of copper with the same face value. ಅವನು ಏನಪ್ಪಾ ಅಂದ್ರೆ ಬೆಳ್ಳಿಯ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದ. ಬಟ್ he failed to pass order that only the government had the authority to mint copper coins. ಆದ್ರೆ ಯಾರು ಬೇಕಾದವರು ತಾಮ್ರದ ನಾಣ್ಯಗಳನ್ನು ತಯಾರಿಸಬಹುದು ಅಂತ ಆಜ್ಞೆ ಮಾಡಿಬಿಟ್ಟ. ಸರ್ಕಾರ ಮಾತ್ರ ಅಂತ ಹೇಳಿಲ್ಲ. ಕಾನ್ಸಿಕ್ವೆಂಟ್ಲಿ ಪೀಪಲ್ themselves began to mint copper coins. ಆದ್ದರಿಂದ ಏನಪ್ಪಾ ಅಂದ್ರೆ ಜನರು ತಾವೇ ಕಾಪರ್ ಕಾಯಿನ್ಸ್ಗಳನ್ನು ಹಚ್ಚಾಕತ್ರು. ದ ಗೌರ್ಮೆಂಟ್ ಕುಡ್ ನಾಟ್ ಮೀಟ್ ದ ಡಿಮ್ಯಾಂಡ್ ಆಫ್ ಸಿಲ್ವರ್ ಕಾಯಿನ್ಸ್ ಇನ್ ದ ಎಕ್ಸ್ಚೇಂಜ್ ಫಾರ್ ಕಾಪರ್ ಕಾಯಿನ್ಸ್. ಅವಾಗ ಮೊಹಮ್ಮದ್ ಸೂನ್ ರಿಯಲೈಸ್ಡ್ ಇಸ್ ಪೋಲಿ ಆ್ಯಂಡ್ ಆರ್ಡರ್ಡ್ ದಟ್ ಓಲ್ಡ್ ಕಾಯಿನ್ ಶುಡ್ ಬಿ ಯೂಸ್ಡ್. ಅವಾಗ ಏನಪ್ಪಾ ಅಂದ್ರೆ ಇಲ್ಲ, ಬೆಳ್ಳಿಯ ನಾಣ್ಯಗಳು ಮಾತ್ರ ಯೂಸ್ ಆಗಲೇ ತಿಳಿದ. ದಿಸ್ ಎಕ್ಸ್ಪೆರಿಮೆಂಟ್ ಪ್ರೂವ್ಡ್ ಎ ಗ್ರೇಟ್ ಫೇಲ್ಯೂರ್ ಅಂಡ್ ವೀಕೆಂಡ್ ದ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದ ಸ್ಟೇಟ್. ಈ ಒಂದು ಏನಪ್ಪಾ ಅಂದ್ರೆ ಪ್ರಯೋಗ ಏನಪ್ಪಾ ಅಂದ್ರೆ ನಾಣ್ಯಗಳ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದಿದ್ದವಾಗ ಬಹಳ ಅಪಾಯವನ್ನು ಉಂಟು ಮಾಡಿತು.
ಡಿಸ್ಕಂಟಿನ್ಯೂಟೆಡ್ ಬೈ ಮೊಹಮ್ಮದ್ ರೂಲರ್ ಪೀಪಲ್ ರಿವೋಲ್ಟೆಡ್. ಈ ಮೊಹಮ್ಮದ್ ಬಿನ್ ತುಘಲಕರ ಈ ಆಡಳಿತದಿಂದ ಏನಪ್ಪಾ ಅಂದ್ರೆ ಜನ ತಿರುಗಿ ಬಿದ್ದರು. ವೈಲ್ ಹಿ ವಾಸ್ ಸಪ್ರೆಸಿಂಗ್ ದ ರಿವೋಲ್ಟ್ ಇನ್ ಸಿಂಧ್ ಪ್ರೊವಿನ್ಸ್ ಹಿ ಡೈಡ್ ಆಫ್ ಫೀವರ್. ಅವ್ರೇನಪ್ಪ ಸಿಂಧ್ ಪ್ರಾಂತ್ಯದಲ್ಲಿ ಏನಪ್ಪಾ ಅಂದ್ರೆ ದಂಗೆಯನ್ನು ಅಡಗಿಸುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ತುಘಲಕ ತಾನಾಗಿಯೇ ಸತ್ತ. ಇನ್ನು ಕಾಂಟ್ರಿಬ್ಯೂಷನ್ಸ್ ಆಫ್ ದೆಹಲಿ ಸುಲ್ತಾನ್ಸ್. ಈ ದೆಹಲಿ ಸುಲ್ತಾನರು ಏನೇನು ಕೊಡುಗೆ ಕೊಟ್ರಪ್ಪ, ನಮ್ಮ ದೇಶವನ್ನು ಆಳಿದಂತ ದೆಹಲಿ ಸುಲ್ತಾನರು ಏನು ಕೊಡುಗೆ ಕೊಟ್ಟರು? ದೆಹಲಿ ಸುಲ್ತಾನರ ಆಡಳಿತ ಅಡ್ಮಿನಿಸ್ಟ್ರೇಷನ್. ಆಲ್ದೋ ದ ಹಿಂದೂಸ್ ಫಾರ್ಮ್ ದ ಮೆಜಾರಿಟಿ ಅಂಡರ್ ದ ಸುಲ್ತಾನೇಟ್. ಅವಾಗ ಏನಪ್ಪಾ ಅಂದ್ರೆ ಆಲ್ದೋ ದ ಹಿಂದೂಸ್ ಫಾರ್ಮ್ ದ ಮೆಜಾರಿಟಿ ಅಂಡರ್ ದ ಸುಲ್ತಾನೇಟ್. ಸುಲ್ತಾನೇಟ್ ದ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ ಆನ್ ತುರ್ಕಿಶ್ ರೂಲ್ಸ್. ಈ ದೆಹಲಿ ಸುಲ್ತಾನರು ಏನಪ್ಪಾ ಅಂದ್ರೆ ಆಡಳಿತದಲ್ಲಿ ತಮ್ಮ ತುರ್ಕಿಸ್ತಾನದ ಎಲ್ಲ ನೀತಿ ನಿಯಮಗಳನ್ನು ಹೇರಿದರು. ದ ಮಿಲಿಟರಿ ಪವರ್ ಫಾರ್ಮ್ ದ ಬ್ಯಾಕ್ ಬೋನ್ ಆಫ್ ದ ಸ್ಟೇಟ್. ಮಿಲಿಟರಿ ಪವರ್ ಸೈನಿಕ ಶಕ್ತಿ ಏನಪ್ಪಾ ಅಂದ್ರೆ ರಾಜ್ಯದ ಬೆನ್ನೆಲುಬಾಗಿ ಆಯಿತು. Arab listen, this is 6th class lesson for you. Arab listen here. The sultans were despotic rulers. Balban, a notable sultan, the Lord declared that he was a God's representative, hence was accountable to God alone. ಅವಾಗ ಬಲ್ಬನ್ ಅನ್ನೋ ಒಬ್ಬ ಸುಲ್ತಾನ್ ಏನಪ್ಪಾ ಅಂದ್ರೆ ತಾನು ದೇವರ ಪ್ರತಿನಿಧಿ ಎಂದು ತಿಳ್ಕೊಂಡ. ದೇವರ ಪ್ರತಿನಿಧಿ ಅಂತ ತಿಳ್ಕೊಂಡಿದ್ದ. The sultans, however, had to face frequent revolts of the local rulers. Sultans were always peaceful to losing power. ಮುಂದೆ ಬಂದಂಥ ಸುಲ್ತಾನರು ಭಾಳ ಇದನ್ನಾಗಿದ್ರು, ವೀಕ್ ಆಗಿದ್ರು. ಇನ್ನು ಇವರ ಆರ್ಥಿಕ ಸ್ಥಿತಿ ಹೆಂಗಿತ್ತು? ದ ಬರ್ಡನ್ ಆಫ್ ದ ಲ್ಯಾಂಡ್ ಟ್ಯಾಕ್ಸ್ ಫೆಲ್ ಹೆವಿಲಿ ಆನ್ ದ ಪೀಸೆಂಟ್ಸ್. ಬರ್ಡನ್ ಆಫ್ ದ ಲ್ಯಾಂಡ್ ಟ್ಯಾಕ್ಸ್, ಇವ್ರು ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಕಂದಾಯವನ್ನು ಹೊರಿಸಿದ್ರು ಜನರಿಗೆ. ಮೊಹಮ್ಮದ್ ಬಿನ್ ತುಘಲಕ್ ಫರ್ದರ್ ಇನ್ಕ್ರೀಸ್ ದ ಲ್ಯಾಂಡ್ ಟ್ಯಾಕ್ಸ್ ಅಂಡ್ ಕಲೆಕ್ಟೆಡ್ ಸ್ಟ್ರಿಕ್ಟ್ಲಿ. ಮೊಹಮ್ಮದ್ ಬಿನ್ ತುಘಲಕ್ ಏನಪ್ಪಾ ಅಂದ್ರೆ ತನ್ನ ಭೂಮಿಯ ಮೇಲಿನ ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡಿದ ಮತ್ತು ಜನ ಅದನ್ನು ಕಡ್ಡಾಯವಾಗಿ ಕೊಡಲೇಬೇಕಂತ ತಿಳ್ಕೊಂಡ. ಕಾನ್ಸಿಕ್ವೆನ್ಸ್ಲಿ ಪೀಸನ್ಸ್ ರಿವೋಲ್ಟೆಡ್. ಅವಾಗ ಜನ ಏನಪ್ಪಾ ಅಂದ್ರೆ ರಾಜರ ವಿರುದ್ಧ ದಂಗೆ ಎದ್ದರು. ವಿವಿಂಗ್ ವಾಸ್ ದ ಮೇಜರ್ ಆಕ್ಯುಪೇಷನ್ ಆಫ್ ದ ಪೀಪಲ್. ನೇಯುವುದು ಏನಪ್ಪಾ ಅಂದ್ರೆ ಜನರ ಮುಖ್ಯವಾದ ಉದ್ಯೋಗವಾಗಿತ್ತು. The cities provided employment to a large number of workers on account of a brisk contribution. ಆ ಸಿಟೀಸ್ ಏನಪ್ಪಾ ಅಂದ್ರೆ ಸಾಕಷ್ಟು the cities provided employment to a large number of workers on account of brisk construction work. ಕಟ್ಟಡ ಕೆಲಸಗಾರರಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಜನರಿಗೆ ಸಾಕಷ್ಟು ಉದ್ಯೋಗಗಳನ್ನು ದೊರೆತಿದ್ದವು. ಆರ್ಕಿಟೆಕ್ಚರ್ ಅಂಡ್ ಲಿಟರೇಚರ್, ಇವರ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ. ಈ ದೆಹಲಿ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪ ನೋಡ್ರಿ. The main structures of the Delhi Sultans were the famous Qutub Minar. ನೋಡಿ ಇವ್ರು ಯಾವ್ಯಾವ ಕಟ್ಸಿದ್ರಪ್ಪ ಅಂದ್ರೆ ಕುತುಬ್ ಮಿನಾರ್ ಕಟ್ಸಿದ್ರು, ಅಲಾಯ್ ದರ್ವಾಜ ಕಟ್ಸಿದ್ರು, ಅಂಡ್ ಇಂಪ್ರೆಸಿವ್ ಎಂಟ್ರನ್ಸ್, ಕುವೈತ್ ಉಲ್ ಇಸ್ಲಾಂ ಮಾಸ್ಕ್, ಕುವೈತ್ ಉಲ್ ಇಸ್ಲಾಂ ಅಂದ್ರೆ ಮಸೀದಿಯನ್ನು ಕಟ್ಸಿದ್ರು, ಅಂಡ್ ದ ಪೋರ್ಟ್ ಆಫ್ ಸಿರಿನು ಕಟ್ಸಿದ್ರು. ಡ್ಯೂರಿಂಗ್ ದ ಸುಲ್ತಾನೇಟ್ ಪೀರಿಯಡ್ ಆಫ್ ದ ಉರ್ದು ಲ್ಯಾಂಗ್ವೇಜ್ ಇವಾಲ್ಟೆಡ್. ಇವರ ಕಾಲದಲ್ಲಿ ಏನಪ್ಪಾ ಅಂದ್ರೆ ಉರ್ದು ಭಾಷೆ ಮೇಲ್ದರ್ಜೆಗೆ ಬಂದಿತ್ತು. ಅಮೀರ್ ಖುಸ್ರು ಅಂಡ್ ಅಮೀರ್ ಹಸನ್ ವೇರ್ ಗ್ರೇಟ್ ಪರ್ಷಿಯನ್ ಪೋಯಟ್ಸ್ ಆಫ್ ದಿಸ್ ಪೀರಿಯಡ್. ಈ ಕಾಲದ ಏನಪ್ಪ ಅಂದ್ರೆ ಅಮೀರ್ ಖುಸ್ರು ಮತ್ತು ಇವರು ಗ್ರೇಟ್ ಮುಸ್ಲಿಂ ಅಮೀರ್ ಖುಸ್ರು ಅಂಡ್ ಅಮೀರ್ ಹಸನ್ ಅವರು ಗ್ರೇಟ್ ಕವಿಗಳಾಗಿದ್ರು. ಖುಸ್ರು ವಾಸ್ ಅ ಗ್ರೇಟ್ ಮ್ಯೂಸಿಷಿಯನ್ ಅಂಡ್ ಡಿಸೈನ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಚ್ ಆಸ್ ತಬಲಾ, ಸಿತಾರ್ ಅಂಡ್ ಅದರ್ಸ್. ಖುಸ್ರು ಒಬ್ಬ ಸಂಗೀತಗಾರನಾಗಿದ್ದ, ಸಂಗೀತ ವಾದ್ಯಗಳ ತಯಾರಿಕರಾಗಿದ್ದ. ಅವನು ಏನಪ್ಪಾ ಅಂದ್ರೆ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ಗಳನ್ನು ತಯಾರಿಸಿದ್ದ. ಯಾವ್ಯಾವಪ್ಪ ಅಂದ್ರೆ ತಬಲಾ, ಸಿತಾರ ಮತ್ತು ಇನ್ನಿತರ ಸಂಗೀತ ವಾದ್ಯಗಳನ್ನು ಖುಸ್ರು ತಯಾರಿಸಿದ್ದ. ದ ಪೋಯೆಟ್ ಜಯಾಸಿ ರೋಡ್ ಪದ್ಮಾವತ್. ಕವಿಯಾದಂಥ ಜಯಾಸಿಯನ್ನು ಪದ್ಮಾವತ್ ಎಂಬ ಕೃತಿಯನ್ನು ಬರೆದ. ಎ ಸೂಫಿ ಪೋಯಮ್ ಇನ್ ಉರ್ದು. ರಮಾನಂದ, ಕಬೀರ್ದಾಸ, ರಾಯದಾಸ, ಮೀರಾಬಾಯಿ ಇವರು ಡಿವೋಲ್ಟ್ ಸೇಂಟ್ಸ್ ಆಫ್ ದಿಸ್ ಪೀರಿಯಡ್. ಈ ಕಾಲದ ಏನಪ್ಪ ಅಂದ್ರೆ ದೆಹಲಿ ಸುಲ್ತಾನರ ಕಾಲದೊಳಗೆ ಮೀರಾಬಾಯಿ ಆಗಿರ್ಬೋದು, ರಮಾನಂದ ಆಗಿರ್ಬೋದು, ಕಬೀರ್ದಾಸ, ರಾಯದಾಸ ಇವರೆಲ್ಲರೂ ಏನಪ್ಪ ಅಂದ್ರೆ ಒಬ್ಬ ಒಳ್ಳೆಯ ಸಂತರಾಗಿದ್ದರು. ಇಷ್ಟು ಏನಪ್ಪ ಅಂದ್ರೆ ಈ ದೆಹಲಿ ಸುಲ್ತಾನರ ಬಗ್ಗೆ ಪಾಠ ಇದು. ಇವರು ನಮ್ಮ ಭಾರತ ದೇಶವನ್ನು ಎಷ್ಟೋ ಕಾಲಗಳ ಒಳಗೆ ದೆಹಲಿ ಸುಲ್ತಾನರು 4 ಮನೆತನಗಳು ನಮ್ಮ ದೇಶವನ್ನು ಆಳಿದವು. ಇಲ್ಲಿ